ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮೇ 17, 2026 ದಿ ಹಿಂದೂ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಅತಿ ಮುಖ್ಯವಾದಂಥ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಚರ್ಚೆಯಲ್ಲಿ ಬೇಸಿಕಲಿ 3 ಇಶ್ಯೂನ ತೆಗೆದುಕೊಂಡಿದ್ದೇವೆ. ಮಣಿಪುರದಲ್ಲಿ ಪ್ರೆಸಿಡೆಂಟ್ ರೂಲ್ಗೆ ಸಂಬಂಧಪಟ್ಟಂಥ ಒಂದು ಡಿಮ್ಯಾಂಡನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ಸಂವಿಧಾನಾತ್ಮಕವಾಗಿರುವಂಥ ಪ್ರೊವಿಷನ್ಸ್ಗಳನ್ನು ಕಾಣಬೇಕಾಗಿದೆ. ಕೇರಳದಲ್ಲಿ PM ಶ್ರೀ ಪಾಲಿಸಿಗೆ ಸಂಬಂಧಿಸಿದಂಥ ಒಂದು ಡಿಬೇಟ್ ಇದೆ. ಆಂಧ್ರ ಪ್ರದೇಶದಲ್ಲಿ ಪಾಪ್ಯುಲೇಷನನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಹಂತದಲ್ಲಿ ಒಂದು ಇನ್ಸೆಂಟಿವ್ ಪಾಲಿಸಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಒಂದು 3 ಇಶ್ಯೂವನ್ನು ಇವತ್ತಿನ ಒಂದು ಚರ್ಚೆಯಲ್ಲಿ ನಾವು ನೋಡಲಿದ್ದೇವೆ. ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ನೋಡೋದಾದ್ರೆ, ಮಣಿಪುರ್ ಸ್ಟೇರ್ ಆನ್ ಕುಕೀಸ್ ವಾಂಟ್ ಪ್ರೆಸಿಡೆಂಟ್ಸ್ ರೂಲ್ ಬ್ಯಾಕ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಫೆಡರಲಿಸಮ್, ಎಮರ್ಜೆನ್ಸಿ ಪ್ರೊವಿಷನ್, ಸೆಂಟರ್ ಸ್ಟೇಟ್ ರಿಲೇಷನ್ ಆಧಾರದ ಮೇಲೆ ಕನೆಕ್ಟ್ ಆಗುವಂಥದ್ದು. GS ಪೇಪರ್ 3ನಲ್ಲೂ ಕೂಡ ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಬಾರ್ಡರ್ ಮ್ಯಾನೇಜ್ಮೆಂಟ್, ಎಥ್ನಿಕ್ ಕಾನ್ಫ್ಲಿಕ್ಟ್ನ ಆಧಾರದ ಮೇಲೂ ಸಹ ಈ ಒಂದು ಇಶ್ಯೂ ನಮಗೆ ಅತಿ ಮುಖ್ಯವಾಗಿದೆ. ಪ್ರಸ್ತುತವಾಗಿರುವಂಥ ಇಶ್ಯೂ ಯಾವ ರೀತಿಯಾಗಿದೆ ಅನ್ನೋದಾದರೆ, ಮಣಿಪುರದಲ್ಲಿ ಕೂಕಿ ಕಮ್ಯುನಿಟಿಗೆ ಬಿಲಾಂಗ್ ಆಗ್ತಕ್ಕಂತಹ ಜನರು ಒಂದು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದಾರೆ, ಇಲ್ಲಿ ಪ್ರೆಸಿಡೆಂಟ್ ರೂಲನ್ನು ಇಂಪೋಸ್ ಮಾಡಿ ಅಂತ. ಬೇಸಿಕಲಿ ಈ ಒಂದು ಘಟನೆ 2 ಕಮ್ಯುನಿಟಿಗಳ ಮಧ್ಯೆ ನಡೀತಾ ಇರೋದನ್ನು ಕಾಣ್ಬೋದು. ಮೀಟಿ ಕಮ್ಯುನಿಟಿ ಹಾಗೂ ಕೂಕಿ ಝೂ ಕಮ್ಯುನಿಟಿ ಅಂತ ಹೇಳ್ಬೋದು. ಕೂಕಿ ಝೂ ಕಮ್ಯುನಿಟಿಗೆ ಬಿಲಾಂಗ್ ಆಗ್ತಕ್ಕಂಥ ಜನರು ಒಂದು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಇವರ ಒಂದು ರಿಕ್ವೆಸ್ಟ್ ಏನಿದೆ ಅಂತಂದರೆ, ಒಂದು ಪ್ರೆಸಿಡೆಂಟ್ ರೂಲನ್ನು ತೆಗೆದುಕೊಂಡು ಬನ್ನಿ ಅಂತ, ಹಾಗೂ ಚರ್ಚ್ ಲೀಡರ್ಗೆ ಸಂಬಂಧಪಟ್ಟಂಥ ಒಂದು ಜಸ್ಟಿಸನ್ನು ಸಹ ಒದಗಿಸಬೇಕು, ಹೋಸ್ಟೇಜಲ್ಲಿ ಇರತಕ್ಕಂಥವರನ್ನು ರಿಲೀಸ್ ಮಾಡಬೇಕು ಅನ್ನೋದಾಗಿ. ಈ ಮೊದಲು ಚರ್ಚ್ ಲೀಡರ್ಸ್ಗಳ ಮೇಲೆ ಸಾಕಷ್ಟು ವೈಲೆನ್ಸ್ಗಳು ಆಗಿರೋದನ್ನು ಕಾಣಬಹುದು. ಅದರಲ್ಲೂ ಟ್ರೈಬಲ್ ಗ್ರೂಪ್ಗಳ ಮಧ್ಯೆ ಒಂದು ಆ್ಯಂಗರ್ ಇನ್ಕ್ರೀಸ್ ಆಗಿದೆ. ಹಾಗಾಗಿ ಯೂನಿಯನ್ ಹೋಮ್ ಮಿನಿಸ್ಟರ್ ಆಗಿರುವಂಥ ಅಮಿತ್ ಶಾ ಅವರಿಗೆ ಒಂದು ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದಾರೆ, ಇಲ್ಲಿ ಪ್ರೆಸಿಡೆಂಟ್ ರೂಲನ್ನು ಇಂಪೋಸ್ ಮಾಡಿ ಅಂತ. ಇಲ್ಲಿ ನಡೀತಾ ಇರುವಂತಹ ಒಂದು ವೈಲೆನ್ಸ್ ಟ್ರೈಬಲ್ ಕಮ್ಯುನಿಟೀಸ್ಗಳ ಮಧ್ಯೆ ನಡೀತಾ ಇರೋದಾಗಿ ಕಾಣ್ತಾ ಇದ್ದಾವೆ. ಅದರಲ್ಲೂ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ತನ್ನ ಒಂದು ಕಾರ್ಯವನ್ನು ತೆಗೆದುಕೊಂಡು ಬರ್ತಕ್ಕಂಥ ಹಂತದಲ್ಲಿ, ಸೇಫ್ಟಿಯನ್ನು ಒದಗಿಸ್ತಕ್ಕಂಥ ಹಂತದಲ್ಲಿ ಫೇಲ್ ಆಗ್ತಾ ಇದೆ. ಎಕ್ಸ್ಟ್ರೀಮ್ ಗ್ರೂಪ್ಗಳು ಸ್ಟಿಲ್ ಆಕ್ಟಿವ್ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಅದರಲ್ಲೂ ಆರ್ಮ್ಡ್ ಎಕ್ಸ್ಟ್ರೀಮ್ ಗ್ರೂಪ್ಗಳೇನಿದೆಯಲ್ಲ, ಟ್ರೈಬಲ್ ಕಮ್ಯುನಿಟಿಗಳ ಮೇಲೆ ಒಂದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಹಾಗಾಗಿ ಕಾನ್ಫ್ಲಿಕ್ಟ್ ಏರಿಯಾವನ್ನು ನಾವು ನೋಡಿದಾಗ ಸಿವಿಲಿಯನ್ ಪೀಪಲ್ ಮೇಲೆ ಇದು ಸಾಕಷ್ಟು ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ಇಲ್ಲಿರುವಂಥ ಒಂದು ಲಾ ಆ್ಯಂಡ್ ಆರ್ಡರ್ ಕೂಡ ಕೊಲ್ಯಾಪ್ಸ್ ಆಗಿರುವಂಥ ಸ್ಥಿತಿಗತಿಗಳನ್ನು ಕಾಣಬಹುದು. ಇಲ್ಲಿ ಒಂದು ಹೋಸ್ಟೇಜ್ ಕ್ರೈಸಿಸ್ ಕೂಡ ಇದೆ. ಇದರಿಂದಾಗಿ ಕಮ್ಯುನಿಟೀಸ್ಗಳ ಮಧ್ಯೆ ಫಿಯರ್ ಕೂಡ ಕ್ರಿಯೇಟ್ ಆಗಿದೆ. ಆಡಳಿತದ ಮೇಲೆ ಎಲ್ಲರಿಗೂ ಸಹ ನಂಬಿಕೆನೂ ಕೂಡ ಹೋಗಿದೆ. ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸನ್ನು ನಾವು ಫೇಸ್ ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ರಿಕ್ವೆಸ್ಟನ್ನು ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಫ್ಯಾಮಿಲೀಸ್ಗಳ ಮಧ್ಯೆ ಒಂದು ಡಿಸ್ಪ್ಲೇಸ್ಮೆಂಟ್ ಕಂಡೀಷನ್ ಕೂಡ ಕ್ರಿಯೇಟ್ ಆಗಿದೆ. ಹಾಗಾಗಿ ಇಲ್ಲಿ ಒಂದು ಪ್ರೆಸಿಡೆಂಟ್ ರೂಲನ್ನು ತೆಗೆದುಕೊಂಡು ಬರಬೇಕು ಅನ್ನುವಂಥ ಒಂದು ಚರ್ಚೆಯನ್ನು ಕಾಣಬೇಕಾಗಿದೆ. ಇಲ್ಲಿ ಪ್ರೆಸಿಡೆಂಟ್ ರೂಲ್ ಅಂತ ಬಂದಾಗ ಯಾವ ಕಾರಣಕ್ಕಾಗಿ ನಾವು ಪ್ರೆಸಿಡೆಂಟ್ ರೂಲನ್ನು ಒಂದು ಸ್ಟೇಟ್ ಮೇಲೆ ಇಂಪೋಸ್ ಮಾಡಬಹುದು ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾವು ಹುಡುಕಬೇಕಾಗಿದೆ. ಸಂವಿಧಾನಾತ್ಮಕವಾಗಿರುವಂಥ ಪ್ರೊವಿಷನ್ಸ್ಗಳನ್ನು ಕನೆಕ್ಟ್ ಮಾಡುವಂಥದ್ದಾದರೆ, ಸೆಂಟ್ರಲ್ ಗೌರ್ಮೆಂಟ್ ಯಾವ ಸ್ಥಿತಿಗತಿನಡಿಯಲ್ಲಿ ಪ್ರೆಸಿಡೆಂಟ್ ರೂಲನ್ನು ಇಂಪೋಸ್ ಮಾಡಲಿಕ್ಕೆ ಅವಕಾಶವನ್ನು ಕೊಡುತ್ತೆ ಸಂವಿಧಾನ ಅನ್ನೋದನ್ನು ಕ್ಲಿಯರಾಗಿ ತಿಳ್ಕೊಳ್ಳೋಣ. ಆರ್ಟಿಕಲ್ 356 ನಾವು ನೋಡಿದಾಗ ಸೆಂಟರ್ ಪ್ರೆಸಿಡೆಂಟ್ ರೂಲನ್ನು ಇಂಪೋಸ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡ್ತಾ ಇದೆ. ರಾಜ್ಯದಲ್ಲಿ ಒಂದು ಕಾನ್ಸ್ಟಿಟ್ಯೂಷನಲ್ ಮಷಿನರಿ ಏನಾದರೂ ಫೇಲ್ಯೂರ್ ಆಗಿದ್ದರೆ ಪ್ರೆಸಿಡೆಂಟ್ ರೂಲನ್ನು ಜಾರಿಗೆ ತರಲಿಕ್ಕೆ ಸಾಧ್ಯತೆ ಇದೆ. ಆಡಳಿತಾತ್ಮಕವಾಗಿರುವಂಥ ಸಿಸ್ಟಮ್ ಕಂಪ್ಲೀಟ್ ಆಗಿ ಸ್ಟೇಟ್ ನಡಿನಲ್ಲಿ ಕೊಲ್ಯಾಪ್ಸ್ ಆಗಿದ್ದೇ ಆದರೆ ಸಂವಿಧಾನಾತ್ಮಕವಾಗಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ಬೋದು, ಪ್ರೆಸಿಡೆಂಟ್ ರೂಲನ್ನು ತೆಗೆದುಕೊಂಡು ಬರಲಿಕ್ಕೆ ಒಂದು ಅವಕಾಶವನ್ನು ಕೊಡುತ್ತೆ. ಪ್ರೆಸಿಡೆಂಟ್ ರೂಲನ್ನು ತೆಗೆದುಕೊಂಡು ಬಂದಿದ್ದೇ ಆದರೆ ಪ್ರಸ್ತುತವಾಗಿರುವಂಥ ರಾಜ್ಯ ಸರ್ಕಾರದ ಅಧಿಕಾರ ಏನಿರುತ್ತಲ್ಲ, ಅದು ಕಡಿಮೆ ಆಗ್ತಾ ಬರುತ್ತೆ. ಗವರ್ನರ್ ಅವರ ಮೂಲಕ ಆಡಳಿತವನ್ನು ಸೆಂಟ್ರಲ್ ಗೌರ್ಮೆಂಟ್ ನಡೆಸುತ್ತೆ. ಇಲ್ಲಿ ಗವರ್ನರ್ ಅವರಿಗೆ ಹೆಚ್ಚಿನ ಒಂದು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಬಿಡ್ತಾರೆ. ರಾಜ್ಯ ಸರ್ಕಾರ ಏನಿರುತ್ತಲ್ಲ, ಎಲೆಕ್ಟೆಡ್ ಗೌರ್ಮೆಂಟ್ ಏನಿರುತ್ತಲ್ಲ, ಅದರ ಒಂದು ಅಧಿಕಾರ ಕಡಿಮೆ ಆಗೋದನ್ನು ಕಾಣ್ಬೋದು. ಹಾಗೂ ಆರ್ಟಿಕಲ್ 355 ನಡಿಯಲ್ಲಿ ಯೂನಿಯನ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಕರ್ತವ್ಯವನ್ನು ನಿರ್ವಹಿಸಬೇಕಾಗಿದೆ. ಯೂನಿಯನ್ ಗೌರ್ಮೆಂಟ್ ಒಂದು ಡ್ಯೂಟಿ ಸ್ಟೇಟ್ ಗೌರ್ಮೆಂಟ್ಗಳನ್ನು ಪ್ರೊಟೆಕ್ಟ್ ಮಾಡಬೇಕು. ಯಾವ ಹಂತದಲ್ಲಿ ಎಕ್ಸ್ಟರ್ನಲ್ ಅಗ್ರೆಷನ್ ಆಗಿರುವಾಗ, ಇಂಟರ್ನಲ್ ಡಿಸ್ಟರ್ಬೆನ್ಸ್ ಸ್ಟೇಟಲ್ಲಿ ಏನಾದರೂ ಆಗ್ತಾ ಇದ್ದರೆ, ಈ ಒಂದು ಹಂತದಲ್ಲಿ ಯೂನಿಯನ್ ಗೌರ್ಮೆಂಟ್ ಸ್ಟೇಟನ್ನು ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಹೊಂದಿರುತ್ತೆ. ಕೇಂದ್ರ ಸರ್ಕಾರದ ಒಂದು ಜವಾಬ್ದಾರಿಯನ್ನು ಕಾಣಬಹುದು. ಆ್ಯಂಡ್ ಆರ್ಟಿಕಲ್ 365 ನಡಿಯಲ್ಲಿ ಸ್ಟೇಟ್ ಗೌರ್ಮೆಂಟ್ಗೆ ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನನ್ನು ನೀಡುತ್ತೆ. ಒಂದು ವೇಳೆ ಕೇಂದ್ರ ಸರ್ಕಾರದ ಸೂಚನೆಯನ್ನು ಪಾಲಿಸದಿದ್ದರೆ ಕಾನ್ಸ್ಟಿಟ್ಯೂಷನಲ್ ಫೇಲ್ಯೂರ್ ಅಂತ ಪರಿಗಣಿಸಲಾಗುತ್ತೆ. ಆರ್ಟಿಕಲ್ 365ನ ಆಧಾರದ ಮೇಲೆ ಯೂನಿಯನ್ ಗೌರ್ಮೆಂಟ್ ಒಂದು ಡೈರೆಕ್ಷನ್ ನೀಡ್ತಾ ಇರುತ್ತೆ. ಒಂದು ವೇಳೆ ಸ್ಟೇಟ್ ಗೌರ್ಮೆಂಟ್ ಫಾಲೋ ಮಾಡಲಿಲ್ಲ ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಬ್ರೇಕ್ ಡೌನ್ ಅಂತ ಇದನ್ನು ಕನ್ಸಿಡರ್ ಮಾಡ್ತಾರೆ. ಹಾಗಾಗಿನೂ ಕೂಡ ಆರ್ಟಿಕಲ್ 356 ಪವರನ್ನು ಯೂಸ್ ಮಾಡೋದ್ರ ಮುಖಾಂತರ ಪ್ರೆಸಿಡೆಂಟ್ ರೂಲನ್ನು ಸ್ಟೇಟ್ಗಳಲ್ಲಿ ಇಂಪೋಸ್ ಮಾಡಲಾಗುತ್ತೆ. ಪ್ರಸ್ತುತವಾಗಿ ಮಣಿಪುರದಲ್ಲಿ
ಮೀಟಿ ಹಾಗೂ ಕೂಕೀಸು ಕಮ್ಯುನಿಟಿಗಳ ಮಧ್ಯೆ ಎಥ್ನಿಕ್ ಡಿವೈಡ್ ಅನ್ನು ಕಾಣ್ತಾ ಇದ್ದಾವೆ. ಬೇಸಿಕ್ ಟೆನ್ಷನ್ ಅನ್ನು ನೋಡಿದಾಗ ಐಡೆಂಟಿಟಿ ಪೊಲಿಟಿಕ್ಸ್ನ ಆಧಾರದ ಮೇಲೆ ಟೆನ್ಷನ್ ಇದೆ. ಲ್ಯಾಂಡ್ ಓನರ್ಶಿಪ್ಗೆ ಸಂಬಂಧಪಟ್ಟಂಥ ಡಿಸ್ಪ್ಯೂಟ್ಸ್ಗಳಿದ್ದಾವೆ. ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ಆಧಾರದ ಮೇಲೂ ಕೂಡ ಇಶ್ಯೂಸ್ಗಳನ್ನು ಕಾಣ್ತಾ ಇದ್ದಾವೆ. ಈ ಮೀಟಿ ಕಮ್ಯುನಿಟೀಸ್ಗಳಿಗೆ ಶೆಡ್ಯೂಲ್ಡ್ ಟ್ರೈಬ್ ಸ್ಟೇಟಸ್ ಅನ್ನು ಒದಗಿಸ್ತಕ್ಕಂಥ ಹಂತದಲ್ಲಿ ಇದು ಕೂಕಿ ಟ್ರೈಬ್ಸ್ ಅಲ್ಲಿ ಫಿಯರ್ ಅನ್ನು ಕ್ರಿಯೇಟ್ ಮಾಡಿದೆ. ಬಿಕಾಸ್ ರಿಸರ್ವೇಷನ್ ಅನ್ನು ನಾವು ಪರ್ಮನೆಂಟ್ ಮಾಡಿದ್ದೆ, ಆದರೆ ಮೀಟಿ ಕಮ್ಯುನಿಟೀಸ್ಗಳಿಗೆ ಲ್ಯಾಂಡ್ ರೈಟ್ಸ್ಗೆ ಸಂಬಂಧಪಟ್ಟಂತೆ ಕೂಕಿ ಕಮ್ಯುನಿಟೀಸ್ಗಳಿಗೆ ತೊಂದರೆ ಆಗುತ್ತೆ. ಅವ್ರು ಹೊಂದಿರತಕ್ಕಂಥ ಲ್ಯಾಂಡ್ ರೈಟ್ಸನ್ನು ಕಳ್ಕೋಬೇಕಾಗಿರುವಂಥ ಸ್ಥಿತಿಗತಿಗಳು ಬರಬಹುದು. ಪೊಲಿಟಿಕಲ್ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ರಿಸರ್ವೇಷನ್ ಅಡಿಯಲ್ಲಿ ಒಂದು ಕಾಂಪಿಟೇಷನ್ನೇ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ST ಸ್ಟೇಟಸ್ ಬೇಡಿಕೆ ಏನಿದೆಲ್ಲ ಟ್ರೈಬಲ್ ಕಮ್ಯುನಿಟೀಸ್ನಲ್ಲಿ ಒಂದು ಇನ್ಸೆಕ್ಯೂರಿಟಿಯನ್ನು ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಅಗೇನ್ ಜಿಯೋಗ್ರಫಿಕಲ್ ಸಪ್ರೇಷನ್ ಕೂಡ ಕಾನ್ಫ್ಲಿಕ್ಟನ್ನು ಹೆಚ್ಚು ಮಾಡಿದೆ. ಮೀಟಿ ಕಮ್ಯುನಿಟೀಸ್ಗಳು ವ್ಯಾಲಿ ರೀಜನಲ್ಲಿ ವಾಸವಾಗಿದ್ದಾರೆ. ಅದೇ ಕೂಕಿ ಕಮ್ಯುನಿಟೀಸ್ಗಳು ಹಿಲ್ ಡಿಸ್ಟಿಕ್ನಲ್ಲಿ ವಾಸವಾಗಿರೋದನ್ನು ಕಾಣ್ಬೋದು. ಈ ಒಂದು ಜಿಯೋಗ್ರಫಿಕಲ್ ಸಪ್ರೇಷನ್ ಕಾನ್ಫ್ಲಿಕ್ಟನ್ನು ಹೆಚ್ಚು ಮಾಡ್ತಾ ಇದೆ. ಇಲ್ಲೀಗಲ್ ಮೈಗ್ರೇಷನ್ ಕನ್ಸರ್ನನ್ನು ಸಹ ನಾವು ನಾರ್ತ್ ಈಸ್ಟರ್ನ್ ರೀಜನಲ್ಲಿ ನೋಡ್ತಾ ಇದ್ದೇವೆ. ಮಯನ್ಮಾರ್ ಬಾರ್ಡರಲ್ಲಿ ಒಂದು ಇನ್ಸ್ಟೆಬಿಲಿಟಿಯನ್ನು ಕಾಣ್ತಾ ಇರೋದ್ರಿಂದ ಪರ್ಟಿಕ್ಯುಲರ್ಲಿ ಈ ಒಂದು ರೀಜನ್ಗೆ ಅಫೆಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಹಾಗಾಗಿ ಕ್ರಾಸ್ ಬಾರ್ಡರ್ ಮೂವ್ಮೆಂಟ್ಗೆ ಸಂಬಂಧಪಟ್ಟಂತೆ, ಆರ್ಮ್ ಟ್ರಾಫಿಕಿಂಗ್ಗೆ ಸಂಬಂಧಪಟ್ಟಂಥ ಕನ್ಸರ್ನ್ಸ್ಗಳು ಹೆಚ್ಚಾಗಿದ್ದಾವೆ. ಈ ಒಂದು ಹಂತದಲ್ಲಿ ಕೂಕಿ ಗ್ರೂಪ್ ಡಿಮ್ಯಾಂಡ್ ಮಾಡ್ತಾ ಇರುವಂಥದ್ದು ಪ್ರೆಸಿಡೆಂಟ್ ರೂಲನ್ನು ಇಂಪೋಸ್ ಮಾಡಿ ಅಂತ, ಪರ್ಮನೆಂಟ್ ಆಗಿ ಸೆಕ್ಯೂರಿಟಿ ಝೋನ್ಸ್ಗಳನ್ನು ಡೆವಲಪ್ ಮಾಡಿ ಹಾಗೂ ಮಿಲಿಟರಿ ಡಿಪ್ಲಾಯ್ಮೆಂಟನ್ನು ಈ ಒಂದು ಏರಿಯಾದಲ್ಲಿ ಸ್ಟ್ರಾಂಗ್ ಮಾಡಿ, ವಿಶೇಷವಾಗಿರ್ತಕ್ಕಂಥ ಭದ್ರತಾ ವಲಯಗಳನ್ನು ಡೆವಲಪ್ ಮಾಡಿ ಅನ್ನುವಂಥ ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದಾರೆ. ಪ್ರೆಸಿಡೆಂಟ್ ರೂಲನ್ನು ಇಂಪೋಸ್ ಮಾಡಿದ್ದೇ ಆದರೆ ಗವರ್ನರ್ ಅವರ ಆಡಳಿತ ಸ್ಟೇಟಲ್ಲಿ ಹೆಚ್ಚಾಗುತ್ತೆ. ಆ್ಯಂಡ್ ಪಾರ್ಲಿಮೆಂಟ್ ಕೂಡ ಲೆಜಿಸ್ಲೇಟಿವ್ ಪವರನ್ನು ಹ್ಯಾಂಡಲ್ ಮಾಡುತ್ತೆ. ಸೆಂಟ್ರಲ್ ಸೆಕ್ಯೂರಿಟಿ ಏಜೆನ್ಸೀಸ್ಗಳ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಹೆಚ್ಚುತ್ತೆ. ಪ್ರೆಸಿಡೆಂಟ್ ರೂಲನ್ನು ಇಂಪೋಸ್ ಮಾಡ್ತಕ್ಕಂಥ ಹಂತದಲ್ಲಿ ಕೆಲವೊಂದಿಷ್ಟು ಕನ್ಸರ್ನ್ಸ್ಗಳು ಇದ್ದಾವೆ. ಫೆಡರಲಿಸಮನ್ನು ಇದು ವೀಕ್ ಮಾಡುತ್ತೆ ಅಂತ ಹೇಳ್ಬೋದು. ಸ್ಟೇಟ್ ಗೌರ್ಮೆಂಟ್ ಒಂದು ಅಥಾರಿಟಿ ಆಟೋಮೆಟಿಕ್ಲಿ ಕಡಿಮೆ ಆಗ್ತಾ ಬರುತ್ತೆ. ಪೊಲಿಟಿಕಲಿ ಸಮ್ ಟೈಮ್ ಮಿಸ್ಯೂಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ಟೇಟ್ನ ಒಂದು ಸ್ವಾಯತ್ತತೆ ಅಂತ ಏನು ಕರಿತೇವೆ, ಅಟಾನಮಿ ಏನಿರುತ್ತೆ, ಇದರ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ಬೋದು. ಪ್ರಸ್ತುತವಾಗಿರುವಂಥ ಕಂಡೀಷನನ್ನು ನೋಡಿದಾಗ ಇಲ್ಲಿ ಆಡಳಿತಾತ್ಮಕವಾಗಿರುವಂಥ ಮಷಿನರಿನೇ ಫೇಲ್ ಆಗ್ತಾ ಇದೆ. ಟೆಂಪ್ರರಿ ಬೇಸಿಸ್ನ ಆಧಾರದ ಮೇಲೆ ವೈಲೆನ್ಸನ್ನು ಕಂಡಕ್ಟ್ ಮಾಡಬೇಕು ಅಂತಂದರೆ ಪ್ರೆಸಿಡೆಂಟ್ ರೂಲನ್ನು ಇಂಪೋಸ್ ಮಾಡೋದು ಬೆಸ್ಟ್ ಆಪ್ಷನ್ ಆಗುತ್ತೆ. ನ್ಯೂಟ್ರಲ್ ಆಗಿರುವಂಥ ಒಂದು ಅಡ್ಮಿನಿಸ್ಟ್ರೇಷನ್ನ ತೆಗೆದುಕೊಂಡು ಬರಲಿಕ್ಕೆ ಪಾಸಿಬಿಲಿಟಿ ಇರುತ್ತೆ. ಸೆಕ್ಯೂರಿಟಿ ಫೋರ್ಸಸ್ಗಳ ಮಧ್ಯೆ ಒಂದು ಕೋಆರ್ಡಿನೇಷನ್ ಚೆನ್ನಾಗಿ ಆಗಬೇಕು ಅಂದರೆ, ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಪಟ್ಟಂತೆ ಒಂದು ರಿಸ್ಟೋರೇಷನ್ ಆಗಬೇಕು ಅಂತಂದರೆ ಪ್ರೆಸಿಡೆಂಟ್ ರೂಲ್ ಅತಿ ಅವಶ್ಯಕ. ಪ್ರೆಸಿಡೆಂಟ್ ರೂಲ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 356 ಇಂಪಾರ್ಟೆಂಟ್. ನ್ಯಾಷನಲ್ ಎಮರ್ಜೆನ್ಸಿ ಅಂತ ಬಂದಾಗ, ಫಿನಾನ್ಷಿಯಲ್ ಎಮರ್ಜೆನ್ಸಿ ಅಂತ ಬಂದಾಗ ಯಾವ್ಯಾವ ಆರ್ಟಿಕಲ್ಸ್ ಇದಾವೆ, 2 ಆರ್ಟಿಕಲ್ನ ನಂಬರನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನದಾಗಿ PM ಶ್ರೀ ಸೆಟ್ ಟು ಬಿ ಅ ಟೈಟ್ ರೋಪ್ ವಾಕ್ ಫಾರ್ UDF ಗವರ್ಮೆಂಟ್ ಇನ್ ಕೇರಳ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಎಜುಕೇಷನ್ ಪಾಲಿಸಿ, ಕೋಆಪರೇಟಿವ್ ಫೆಡರಲಿಸಮ್ ಆಸ್ಪೆಕ್ಟ್, ಸೆಂಟ್ರಲ್ ಸ್ಟೇಟ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ವೆಲ್ಫೇರ್ ಸ್ಕೀಮ್ನ ಆಧಾರದ ಮೇಲೆ ಕನೆಕ್ಟ್ ಆಗುತ್ತೆ. GS ಪೇಪರ್ 3 ನಡೆಯಲ್ಲೂ ಕೂಡ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ನ ಆಧಾರದ ಮೇಲೆ ಈ ಒಂದು ಇಶ್ಯೂನ ಕನೆಕ್ಟ್ ಮಾಡ್ಬೋದು. PM ಶ್ರೀ ಯೋಜನೆಗೆ ಸಂಬಂಧಪಟ್ಟಂಥ ಇಂಪಾರ್ಟೆನ್ಸ್ ಏನಿದೆ ಹಾಗೂ ಸ್ಟೇಟ್ಗೆ ಸಂಬಂಧಿಸಿದಂಥ ಕಾಂಟ್ರವರ್ಸಿ ಯಾವ ರೀತಿಯಾಗಿ ಕ್ರಿಯೇಟ್ ಆಗಿದೆ ಅನ್ನುವಂಥ ಕ್ಲಾರಿಟಿನ ನಾವಿಲ್ಲಿ ತೆಗೆದುಕೊಳ್ಬೇಕಾಗಿದೆ. ಕೇರಳದಲ್ಲಿ PM ಶ್ರೀ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡುವಂತಹ ಕುರಿತಾಗಿ ಒಂದು ಪೊಲಿಟಿಕಲ್ ಕಾಂಟ್ರವರ್ಸಿ ಹೆಚ್ಚಾಗಿದೆ ಅಂತ ಕಾಣ್ಬೋದು. ಅಪ್ಕಮಿಂಗ್ UDF ಸರ್ಕಾರ ಸೆಂಟ್ರಲಿ ಸ್ಪಾನ್ಸರ್ಡ್ ಆಗಿರ್ತಕ್ಕಂಥ PM ಶ್ರೀ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಹಂತದಲ್ಲಿ ಒಂದು ಪ್ರೆಷರನ್ನು ಸಹ ಫೇಸ್ ಮಾಡಬಹುದು ಅಂತ ಕಾಣ್ತಾ ಇದ್ದೇವೆ. PM ಶ್ರೀ ಯೋಜನೆ ಅಂತಂದ್ರೆ ಏನು? PM ಶ್ರೀನ ಫುಲ್ ಫಾರ್ಮ್ ಸಿಂಪಲ್ ಆಗಿ ಪ್ರಧಾನಮಂತ್ರಿ ಸ್ಕೂಲ್ಸ್ ಫಾರ್ ರೈಸಿಂಗ್ ಇಂಡಿಯಾ ಅನ್ನೋದಾಗೆ. ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಸೆಂಟ್ರಲ್ ಗವರ್ಮೆಂಟ್ನ ಒಂದು ನೇತೃತ್ವದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಯೋಜನೆ. ಸೆಂಟ್ರಲ್ ಗವರ್ಮೆಂಟ್ ಸಮ್ ಅಮೌಂಟನ್ನು ಸ್ಟೇಟ್ ಗವರ್ಮೆಂಟ್ಗೆ ಕೊಡುತ್ತೆ ಹಾಗೂ ಸ್ಟೇಟ್ ಗವರ್ಮೆಂಟ್ ಜನರಲಿ ಇಂಪ್ಲಿಮೆಂಟನ್ನು ಮಾಡುತ್ತೆ. ಈ ಒಂದು ಯೋಜನೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಗೆ ಅಲೈನ್ ಆಗುವಂತೆ ಇದೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020ಗೆ ಅಲೈನ್ ಆಗ್ತಕ್ಕಂಥ ಪ್ರೊವಿಷನ್ಸನ್ನು ಕಾಣ್ಬೋದು. ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ? ಸ್ಕೂಲಲ್ಲಿರ್ತಕ್ಕಂತಹ ಮೂಲ ಸೌಕರ್ಯಗಳನ್ನು ಹೆಚ್ಚಿಗೆ ಮಾಡಬೇಕು, ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಹಂತದಲ್ಲಿ ಡಿಜಿಟಲ್ ಕ್ಲಾಸ್ ರೂಮನ್ನು ಬೆಳವಣಿಗೆ ಮಾಡಬೇಕಾಗಿರೋದು ಹಾಗೂ ಸ್ಕಿಲ್ ಬೇಸ್ಡ್ ಲರ್ನಿಂಗನ್ನು ಪ್ರಮೋಷನ್ ಮಾಡ್ತಕ್ಕಂಥ ಹಂತದಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಲರ್ನಿಂಗ್ ಆಧಾರದ ಮೇಲೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಹಾಗೂ ಎಕ್ಸ್ಪೆರಿಮೆಂಟಲ್ ಲರ್ನಿಂಗ್ ಅನ್ನು ಎನ್ಕರೇಜ್ ಮಾಡೋದಾಗಿನೂ ಸಹ ಈ ಒಂದು ಯೋಜನೆಯಲ್ಲೇ ಕಾಣ್ತೇವೆ. ಸ್ಕೂಲ್ ನಡಿಯಲ್ಲಿ ಒಂದು ಸ್ಮಾರ್ಟ್ ಕ್ಯಾಂಪಸಸ್ ಅನ್ನು ಡೆವಲಪ್ ಮಾಡಬೇಕು, ಗ್ರೀನ್ ಸ್ಕೂಲ್ಸ್ ಅನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಇಂಟೆನ್ಷನ್ ಅನ್ನು ಹೊಂದಿದೆ. ಈ ಒಂದು ಯೋಜನೆಯನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ದೆ ಆದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಇರತಕ್ಕಂಥ ಪ್ರೊವಿಷನ್ಸ್ಗಳನ್ನು ಸ್ಟ್ರಾಂಗ್ ಮಾಡ್ತಾ ಬರ್ತಾ ಇದೀವಿ ಅಂತ ಅರ್ಥ. ಈ ಒಂದು ಯೋಜನೆಯ ಉದ್ದೇಶ ಜನರಲ್ ಆಗಿ ಒಂದು ಶಾಲೆಗಳಲ್ಲಿ ಮಾಡರ್ನ್ ಟೆಕ್ನಾಲಜಿಯನ್ನು ಅಳವಡಿಸಿಕೊಳ್ಳೋದ್ರ ಮುಖಾಂತರ ಹೋಲಿಸ್ಟಿಕ್ ಆಗಿರುವಂಥ ಲರ್ನಿಂಗ್ ಸೆಂಟರ್ಸ್ಗಳನ್ನು ರೂಪಿಸುವುದಾಗಿದೆ. PM ಶ್ರೀ ಸ್ಕೂಲ್ಗೆ ಸಂಬಂಧ
ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ಗಳು ಏನಿದಾವೆ ಅನ್ನೋದನ್ನು ಕೇಳಿದ್ದಾದರೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ಗಳನ್ನು ಡೆವಲಪ್ ಮಾಡೋದಾಗಿದೆ, ಡಿಜಿಟಲ್ ಲೈಬ್ರರೀಸ್ಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದು, ಸ್ಪೋರ್ಟ್ಸ್ಗಳನ್ನು ಇಂಟಿಗ್ರೇಷನ್ ಮಾಡೋದು, ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಕ್ಯಾಂಪಸಸ್ಗಳನ್ನು ಡೆವಲಪ್ ಮಾಡ್ತಾ ಇದ್ದಾವೆ, ಇನ್ಕ್ಲೂಸಿವ್ ಎಜುಕೇಷನನ್ನು ಇಲ್ಲಿ ಎನ್ಶೋರ್ ಮಾಡೋದು. ಸೊ ಒಟ್ಟಾರೆಯಾಗಿ ಟೆಕ್ನಾಲಜಿ ಬೇಸ್ಡ್ ಲರ್ನಿಂಗನ್ನು ನಾವು ಪ್ರಾಮುಖ್ಯತೆಯಾಗಿ ಕೊಡ್ತಾ ಇದ್ದೇವೆ. ಇಲ್ಲಿ ಕೇರಳದ ಇಶ್ಯೂ ನೋಡಿದಾಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಹಾಗೂ PM ಶ್ರೀ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕೇರಳದ ಪೊಲಿಟಿಕಲ್ ಪಾರ್ಟೀಸ್ಗಳು ಈ ಮೊದಲು ಕೂಡ ಅಪೋಸ್ ಮಾಡ್ತಾ ಬರ್ತಾ ಇದ್ದಾವೆ. ಹಾಗಾಗಿ ಐಡಿಯಾಲಜಿಕಲಿ ಅಪೋಸಿಷನನ್ನು ಹೊಂದಿದ್ದಾವೆ. ಇವಾಗ ಹೊಸದಾಗಿ ಎಲೆಕ್ಟ್ ಆಗುವಂತಹ ಸರ್ಕಾರ ಫಿನಾನ್ಷಿಯಲ್ ಪ್ರೆಷರನ್ನು ಫೇಸ್ ಮಾಡಬಹುದು ಈ ಒಂದು ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಹಂತದಲ್ಲಿ. ಹಾಗೂ ಪೆಂಡಿಂಗ್ ಎಜುಕೇಷನ್ ಫಂಡ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಕೂಡ ಇದೆ. ಸೆಂಟರ್ ಸ್ಟೇಟ್ ಪೊಲಿಟಿಕಲ್ ಬ್ಯಾಲೆನ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಇಲ್ಲಿ ಕಾಣಬಹುದು. ಐಡಿಯಾಲಜಿಕಲ್ ಆಸ್ಪೆಕ್ಟನ್ನು ಉಳಿಸ್ಕೊಳ್ಬೇಕು, ಜೊತೆಗೆ ಒಂದು ಸೆಂಟ್ರಲ್ ಫಂಡನ್ನು ಪಡೆದುಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಲೆನ್ಸಿಂಗ್ ಆಗಿರುವಂಥ ಆಸ್ಪೆಕ್ಟನ್ನು ಇಲ್ಲಿ ತರಬೇಕಾಗಿದೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ನಡಿಯಲ್ಲಿ ಒಂದು ಹೋಲಿಸ್ಟಿಕ್ ಆಗಿರುವಂಥ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಗೋಲನ್ನು ಹೊಂದಿದ್ದೇವೆ. ಫೌಂಡೇಶನಲ್ ಲಿಟ್ರಸಿಗೆ ಸಂಬಂಧಪಟ್ಟಂತೆ ಸ್ಕಿಲ್ ಡೆವಲಪ್ಮೆಂಟ್ನ ಆಧಾರದ ಮೇಲೆ ಫ್ಲೆಕ್ಸಿಬಲ್ ಆಗಿರುವಂತಹ ಕರಿಕ್ಯುಲಮ್ ಆಕ್ಟಿವಿಟೀಸ್ಗಳನ್ನು ತೆಗೆದುಕೊಂಡು ಬರಬೇಕು ಅಂತ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನಡೆಯಲ್ಲಿ ಶಿಕ್ಷಣವನ್ನು ರಾಟ್ ಲರ್ನಿಂಗಿಂದ ಕಾಂಪಿಟೆನ್ಸಿ ಲರ್ನಿಂಗ್ ಕಡೆಗೆ ಕೊಂಡೊಯ್ಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಫಂಡನ್ನು ಡಿಲೇ ಮಾಡಿದ್ದೇ ಆದರೆ ಎಜುಕೇಷನ್ ಸೆಕ್ಟರ್ ಮೇಲೆ ದೊಡ್ಡ ಪರಿಣಾಮವೇ ಬೀಳುತ್ತೆ ಅಲ್ವಾ. ಸ್ಟೇಟ್ ಗೌರ್ಮೆಂಟ್ಗೆ ಒಂದು ಸರಿಯಾದಂಥ ಫಂಡ್ ಬೇಕು. ಟೀಚರ್ಸ್ಗಳಿಗೆ ಸ್ಯಾಲ್ರಿಯನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಮೂಲ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ಅಲೋಕೇಶನ್ಸನ್ನು ಮಾಡಬೇಕು ಅಂದರೂ ಫಂಡ್ ಇಂಪಾರ್ಟೆಂಟ್. ಸ್ಕೂಲನ್ನು ಮೇಂಟೈನ್ ಮಾಡ್ತಕ್ಕಂಥ ಹಂತದಲ್ಲಿ ಡಿಜಿಟಲ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಫಂಡ್ನ ಒಂದು ಅವಶ್ಯಕತೆ ಇರುತ್ತೆ. ಕೇರಳ ಸಿಗ್ನಿಫಿಕೆಂಟ್ಲಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಎಜುಕೇಷನ್ ಸಪೋರ್ಟ್ ಮೇಲೆ ಸಾಕಷ್ಟು ಅವಲಂಬನೆಯನ್ನು ಹೊಂದಿದೆ. ಒಂದೆಡೆ ಕ್ವಾಲಿಟಿ ಎಜುಕೇಷನ್ ಬೆನಿಫಿಟ್ ಇದ್ದರೂ ಮತ್ತೊಂದೆಡೆ ಕಲ್ಚರಲ್ ಅಟಾನಮಿ ಕನ್ಸರ್ನ್ಸ್ ಕೂಡ ಇದೆ. ಎಜುಕೇಷನ್ ನಡೆಯಲ್ಲಿ ನಾವು ಸುಧಾರಣೆಯನ್ನು ತಂದಿದ್ದೇ ಆದರೆ ಬೆಟರ್ ಲರ್ನಿಂಗ್ ಔಟ್ಕಮನ್ನು ಎನ್ಶೋರ್ ಮಾಡ್ಬೋದು. ಇನ್ಫ್ರಾಸ್ಟ್ರಕ್ಚರ್ನ ಈಸಿಯಾಗಿ ಇಂಪ್ರೂವೈಸ್ ಮಾಡ್ಬೋದು ಫಂಡ್ ಸರಿಯಾಗಿ ಬರ್ತಾ ಇದ್ದರೆ. ಸೊ ಕನ್ಸರ್ನ್ಸ್ಗಳು ಡೆಫಿನೆಟ್ಲಿ ಒಂದು ರೀಜನಲ್ ಡೈವರ್ಸಿಟಿಯ ಆಧಾರದ ಮೇಲೆ ಲ್ಯಾಂಗ್ವೇಜ್ ಕನ್ಸರ್ನ್ಗೆ ಸಂಬಂಧಪಟ್ಟಂತೆ ಒಂದು ಐಡಿಯಾಲಜಿಕಲ್ ಡಿಬೇಟನ್ನು ಈ ಒಂದು ಇಶ್ಯೂಲಿ ನಾವು ಕನೆಕ್ಟ್ ಮಾಡ್ಬೋದು. ಸ್ಟೇಟ್ನ ಕನ್ಸರ್ನ್ ಯಾವ ರೀತಿಯಾಗಿದೆ, ಸೆಂಟ್ರಲ್ ಗೌರ್ಮೆಂಟ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿಗೆ ಸಿಂಕ್ ಆಗುವಂತೆ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಲಿಕ್ಕೆ ಮುಂದಾಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಎಜುಕೇಷನ್ ಪಾಲಿಸಿಯ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕೋಆಪರೇಟಿವ್ ಫೆಡರಲಿಸಮ್ಗೆ ಸಂಬಂಧಪಟ್ಟಂತೆ ಹಾಗೂ ಸೆಂಟರ್ ಸ್ಟೇಟ್ ರಿಲೇಷನ್ ಮಧ್ಯೆ ಯಾವ ರೀತಿಯಂಥ ಕಾನ್ಫ್ಲಿಕ್ಟ್ಗಳಿದಾವೆ ಅಂತ ಈ ಒಂದು ಇಶ್ಯೂನ ಕನೆಕ್ಟ್ ಮಾಡ್ಬೋದು. ಎಜುಕೇಷನ್ ಯಾವ ಲಿಸ್ಟಲ್ಲಿ ಕಂಡು ಬರುತ್ತೆ? ಸ್ಟೇಟ್ ಲಿಸ್ಟ್, ಯೂನಿಯನ್ ಲಿಸ್ಟ್ ಆರ್ ಕನ್ಕರೆಂಟ್ ಲಿಸ್ಟ್, 3 ಲಿಸ್ಟಲ್ಲಿ ಎಜುಕೇಷನ್ನ ಯಾವ ಲಿಸ್ಟಲ್ಲಿ ಕಾಣ್ತೇವೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ ಆಂಧ್ರ ಪ್ರದೇಶ್ CM ಅನೌನ್ಸಸ್ ಇನ್ಸೆಂಟಿವ್ಸ್ ಫಾರ್ 3rd and 4th ಚೈಲ್ಡ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 1 ಅಡಿಯಲ್ಲಿ ಪಾಪ್ಯುಲೇಷನ್ ಇಶ್ಯೂಗೆ ಸಂಬಂಧಪಟ್ಟಂತೆ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅರ್ಬನೈಸೇಷನ್ ಆಸ್ಪೆಕ್ಟ್ನ ಆಧಾರದ ಮೇಲೆ, GS ಪೇಪರ್ 2 ನಡಿಯಲ್ಲಿ ವೆಲ್ಫೇರ್ ಪಾಲಿಸೀಸ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ನ ಆಧಾರದ ಮೇಲೆ, GS ಪೇಪರ್ 3 ನಡಿಯಲ್ಲಿ ಎಕನಾಮಿಕ್ ಗ್ರೋತ್ ಎಂಪ್ಲಾಯ್ಮೆಂಟ್ಗೆ ಸಂಬಂಧಪಟ್ಟಂತೆ ಸಹ ಈ ಒಂದು ಇಶ್ಯೂನ ಕನೆಕ್ಟ್ ಮಾಡ್ಬೋದು. ಆಂಧ್ರ ಪ್ರದೇಶದಲ್ಲಿ ಪಾಪ್ಯುಲೇಷನ್ ಪಾಲಿಸಿಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ 3rd ಹಾಗೂ 4th ಚೈಲ್ಡ್ಗೆ ಒಂದು ಇನ್ಸೆಂಟಿವನ್ನು ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಅನೌನ್ಸ್ಮೆಂಟಲ್ಲಿ 3rd ಚೈಲ್ಡ್ಗೆ ನಿಯರ್ಲಿ 30,000 ರೂಪೀಸಷ್ಟು ಒದಗಿಸ್ತಾರೆ. 4th ಚೈಲ್ಡ್ಗೆ ನಿಯರ್ಲಿ 40,000 ಇನ್ಸೆಂಟಿವ್ಸನ್ನು ಕೊಡ್ತಾರೆ. ಸೊ ಈ ಒಂದು ಇನಿಷಿಯೇಟಿವ್ನ ಮುಖಾಂತರ ವರ್ಕ್ ಫೋರ್ಸ್ ಫ್ಯೂಚರ್ ಡೇಸಲ್ಲಿ ಅವೈಲೇಬಲ್ ಇರ್ತಕ್ಕಂತೆ ಮಾಡ್ಬೋದು. ಎಕನಾಮಿಕ್ ಗ್ರೋತನ್ನು ಎನ್ಶೋರ್ ಮಾಡಲಿಕ್ಕೆ ಆಗುತ್ತೆ ಅನ್ನೋದನ್ನು ಕಾಣ್ಬೋದು. ಪ್ರಾಬ್ಲಮ್ಗಳು ಏನಿದೆ, ಯಾಕೆ ಆಂಧ್ರ ಪ್ರದೇಶ್ ಚಿಲ್ಡ್ರನ್ಗಳನ್ನು ಎನ್ಕರೇಜ್ ಮಾಡ್ತಾ ಇದ್ದಾರೆ? ಸಾಕಷ್ಟು ಡೆಕೆಡನ್ನು ನೋಡಿದಾಗ ಭಾರತದಲ್ಲಿ ಒಂದು ಪಾಪ್ಯುಲೇಷನ್ ಕಂಟ್ರೋಲ್ ಮೇಜರನ್ನು ತೆಗೆದುಕೊಂಡಿದೆ. ಸೊ ಹಾಗಾಗಿ ಸೌತ್ ಸ್ಟೇಟಲ್ಲಿ, ಅದರಲ್ಲೂ ಪಾಪ್ಯುಲೇಷನ್ ಕಂಟ್ರೋಲ್ಗೆ ಸಂಬಂಧಪಟ್ಟಂತೆ ಸೌತ್ ಸ್ಟೇಟ್ಗಳು ಸರಿಯಾದಂತಹ ಮೇಜರ್ಸನ್ನು ತೆಗೆದುಕೊಂಡಿರೋದ್ರಿಂದ ಇವಾಗ ಪ್ರಸ್ತುತವಾಗಿ ಒಂದು ಲೋ ಫರ್ಟಿಲಿಟಿ ರೇಟನ್ನು ನಾವು ಫೇಸ್ ಮಾಡಬೇಕಾಗಿದೆ. ಏಜಿಂಗ್ ಪಾಪ್ಯುಲೇಷನ್ ಕೂಡ ಇದೆ. ವರ್ಕ್ ಫೋರ್ಸ್ ಡಿಕ್ಲೈನ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಇವೆಲ್ಲ ಬೇಸಿಕ್ ಕನ್ಸರ್ನ್. ಲೋ ಫರ್ಟಿಲಿಟಿ ರೇಟ್ಸ್, ಏಜಿಂಗ್ ಪಾಪ್ಯುಲೇಷನ್, ಡಿಕ್ಲೈನಿಂಗ್ ವರ್ಕ್ ಫೋರ್ಸ್ ಕನ್ಸರ್ನನ್ನು ಫೇಸ್ ಮಾಡಬೇಕಾಗಿದೆ. ಈ ಹಿಂದೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗಿರುವಂಥದ್ದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಹಾಗಾಗಿ ಜನನ ಪ್ರಮಾಣವನ್ನು ಹೇಗಾದರೂ ಮಾಡಿ ಕಡಿಮೆ ಮಾಡಬೇಕು ಅಂತ ರಾಜ್ಯಗಳು ಒಂದು ನಿರ್ಧಾರವನ್ನು ತೆಗೆದುಕೊಂಡು, ಅದರಲ್ಲೂ ಸರ್ಕಾರ ಒಂದು ಸರಿಯಾದಂಥ ಪಾಪ್ಯುಲೇಷನ್ ಮೇಜರ್ಸನ್ನು ತೆಗೆದುಕೊಂಡಿದ್ದಾವೆ. ಅದರಲ್ಲೂ ಸೌತ್ ಸ್ಟೇಟ್ಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ನನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ತಮಿಳುನಾಡಲ್ಲಿರುವಂತಹ ಚಂದ್ರಬಾಬು ನಾಯ್ಡು ಅವರು ಪಾಪ್ಯುಲೇಷನ್ ಈಸ್ ಫ್ಯೂಚರ್ ವೆಲ್ತ್ ಅನ್ನುವಂಥ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಪಾಪ್ಯುಲೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇದು ನಮಗೆ ಫ್ಯೂಚರಲ್ಲಿ ವೆಲ್ತನ್ನು ತೆಗೆದುಕೊಂಡು ಬರುತ್ತೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಬಿಕಾಸ್ ಎಕನಾಮಿಕ್ ಗ್ರೋತ್ ಆಗಬೇಕು ಅಂತಂದರೆ ಹ್ಯೂಮನ್ ರಿಸೋರ್ಸ್ ತುಂಬ ಇಂಪಾರ್ಟೆಂಟು. ಇಂಡಸ್ಟ್ರೀಸ್ ನಡಿಯಲ್ಲಿ ಲೇಬರ್ಗಳ ಒಂದು ಅವಶ್ಯಕತೆ ಇರುತ್ತೆ. ಯಂಗ್ ಪಾಪ್ಯುಲೇಷನ್ಸ್ಗಳು ಕೂಡ ಒಂದು ಡೆವಲಪ್ಮೆಂಟ್ ಆಸ್ಪೆಕ್ಟ್ಗೆ ಸಪೋರ್ಟನ್ನು ಮಾಡ್ತಾರೆ. ಸೊ ಯೂತ್ ಪಾಪ್ಯುಲೇಷನ್ ಇವಾಗ ಕಡಿಮೆ ಆಗಿದ್ದೇ ಆದರೆ ಫ್ಯೂಚರಲ್ಲಿ ನಮ್ಮ ಒಂದು ಎಕಾನಮಿ ಮೇಲೆ ಪರಿಣಾಮವನ್ನು ಬೀರುತ್ತೆ.
ಹ್ಯೂಮನ್ ಕ್ಯಾಪಿಟಲ್ ಇಲ್ಲ ಅಂತಂದರೆ ಇಂಡಸ್ಟ್ರಿಯಲ್ ಲೆವೆಲಲ್ಲಿ ನಾವು ಗ್ರೋತನ್ನು ಕಾಣದೇ ಇರತಕ್ಕಂಥ ಸ್ಥಿತಿಗತಿಗಳು ಇರುತ್ತೆ. ಹಾಗಾಗಿ ಜನಸಂಖ್ಯೆಯನ್ನು ಹೆಚ್ಚಳ ಮಾಡ್ತಕ್ಕಂಥ ಮೇಜರ್ಸ್ಗಳನ್ನು ತೆಗೆದುಕೊಳ್ಳೋದು ಅತಿ ಅವಶ್ಯಕವಾಗಿದೆ. ಭಾರತದ ಡೆಮೋಗ್ರಫಿಕ್ ಟ್ರಾನ್ಸಿಷನನ್ನು ನೋಡಿದಾಗ ನಮ್ಮ ಒಂದು ಸೊಸೈಟಿ ಈ ಮೊದಲು ಹೈ ಬರ್ತ್ ರೇಟನ್ನು ಫೇಸ್ ಮಾಡ್ತಾ ಇತ್ತು ಹಾಗೂ ಹೈ ಡೆತ್ ರೇಟ್ ಕೂಡ ಇತ್ತು. ಇವಾಗ ಪ್ರಸ್ತುತವಾಗಿ ನೋಡೋದಾದರೆ ಲೋ ಬರ್ತ್ ರೇಟ್ ಹಾಗೂ ಲೋ ಡೆತ್ ರೇಟನ್ನು ಕಾಣ್ತಾ ಇದ್ದೇವೆ. ಜನಸಂಖ್ಯೆ ಬೆಳವಣಿಗೆಯಲ್ಲಿ ಬರ್ತ್ ರೇಟ್ ಮತ್ತು ಡೆತ್ ರೇಟ್ ನಿಧಾನವಾಗಿ ಕಡಿಮೆ ಆಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ಕಾಣ್ಬೋದು. ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಡಿಯಲ್ಲಿ ನಾವು 4 ಸ್ಟೇಜಸ್ಗಳನ್ನು ಕಾಣ್ತೇವೆ. ಪ್ರಸ್ತುತವಾಗಿ ಒಂದು ಪಾಸಿಬಲ್ 5th ಸ್ಟೇಜನ್ನು ಸಹ ನಾವಿಲ್ಲಿ ಕಾಣ್ಬೋದು. ಮೊದಲ ಸ್ಟೇಜಲ್ಲಿ ನಾವು ನೋಡೋದಾದರೆ ಬರ್ತ್ ರೇಟ್ ಅಂತ ತೆಗೆದುಕೊಂಡಾಗ ಹೆಚ್ಚಿನ ಪ್ರಮಾಣದ ಬರ್ತ್ ರೇಟ್ ಇರುತ್ತೆ. ಡೆತ್ ರೇಟ್ ಅಂತ ತೆಗೆದುಕೊಂಡಾಗ ಹೆಚ್ಚಿನ ಪ್ರಮಾಣದ ಡೆತ್ ರೇಟ್ ಕೂಡ ಇರುತ್ತೆ. ಇಲ್ಲಿ ಒಂದು ಲೋ ಪಾಪ್ಯುಲೇಷನ್ ಗ್ರೋತನ್ನೇ ಕಾಣ್ಬೋದು. ಅದೇ ಸ್ಟೇಜ್ 2 ನಡಿನಲ್ಲಿ ನಾವು ನೋಡಿದಾಗ ಡೆತ್ ರೇಟ್ ಆಟೋಮೆಟಿಕಲಿ ಫಾಲ್ ಡೌನ್ ಆಗ್ತಾ ಬರುತ್ತೆ. ಬಿಕಾಸ್ ಆಫ್ ಹೆಲ್ತ್ ಕೇರ್ ಆಸ್ಪೆಕ್ಟನ್ನು ನಾವು ನೋಡಿದಾಗ ಬರ್ತ್ ರೇಟ್ ಅದೇ ಕಂಡೀಷನ್ ಇರುತ್ತೆ, ಹೆಚ್ಚಾಗ್ತಾ ಇರೋದನ್ನು ಕಾಣ್ಬೋದು. ಆದರೆ ಡೆತ್ ರೇಟನ್ನು ನಾವು ಕಡಿಮೆ ಮಾಡ್ತಾ ಬರ್ತೇವೆ. ಸೆಕೆಂಡ್ ಸ್ಟೇಜ್ ನಡಿಯಲ್ಲಿ ಪಾಪ್ಯುಲೇಷನ್ ಏನಿರುತ್ತಲ್ಲ ಇದು ರ್ಯಾಪಿಡ್ ಆಗುವಂಥ ಸಾಧ್ಯತೆ ಇರುತ್ತೆ. ಹೆಚ್ಚಿನ ಪ್ರಮಾಣದ ಒಂದು ಜನಸಂಖ್ಯೆಯನ್ನು ಕಾಣ್ಬೋದು. ಅದೇ ಸ್ಟೇಜ್ 3 ನಲ್ಲಿ ನಾವು ನೋಡಿದಾಗ ಬರ್ತ್ ರೇಟ್ ಡಿಕ್ಲೈನ್ ಆಗೋದನ್ನು ನಾವು ಕಾಣ್ಬೋದು. ಡೆತ್ ರೇಟ್ ಸ್ವಲ್ಪ ಡಿಕ್ಲೈನ್ ಆಗ್ತಾಯಿದೆ, ಬರ್ತ್ ರೇಟ್ ಕೂಡ ಡಿಕ್ಲೈನ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಇಲ್ಲಿ ಕೂಡ ಒಂದು ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಬರುತ್ತೆ. ಅದೇ ಸ್ಟೇಜ್ 4 ಅಲ್ಲಿ ನಾವು ನೋಡಿದಾಗ ಲೋ ಬರ್ತ್ ರೇಟನ್ನು ಕಾಣ್ತೇವೆ, ಲೋ ಡೆತ್ ರೇಟನ್ನು ಕಾಣ್ತೇವೆ. 4 ಸ್ಟೇಜಲ್ಲಿ ನಾವಿದ್ದೇವೆ. ಪ್ರಸ್ತುತವಾಗಿ ಸ್ಟೇಬಲ್ ಆಗಿರುವಂಥ ಒಂದು ಪಾಪ್ಯುಲೇಷನನ್ನು ಹೊಂದಿರ್ತೇವೆ. ಸ್ಟೇಜ್ 5 ಅಂತ ಪಾಸಿಬಲ್ ಫ್ಯೂಚರ್ ಅಂತ ನಾವು ನೋಡಿದಾಗ ಬರ್ತ್ ರೇಟ್ ರಿಪ್ಲೇಸ್ಮೆಂಟ್ ಲೆವೆಲ್ಕಿನೂ ಕಡಿಮೆ ಇರೋದನ್ನು ಕಾಣ್ಬೋದು. ಹಾಗಾಗಿ ಏಜಿಂಗ್ ಪಾಪ್ಯುಲೇಷನನ್ನು ನಾವು ಕಾಣ್ತೇವೆ. ಕೆಲವೊಂದಿಷ್ಟು ಅಭಿವೃದ್ಧಿ ದೇಶಗಳು ಪಾಪ್ಯುಲೇಷನ್ ಡಿಕ್ಲೈನ್ ಆಗುವಂತಹ ಸಮಸ್ಯೆಗಳನ್ನು ಸಹ ಫೇಸ್ ಮಾಡ್ತಾ ಇದ್ದಾವೆ. ಟೋಟಲ್ ಫರ್ಟಿಲಿಟಿ ರೇಟ್ ಪ್ರಸ್ತುತವಾಗಿ ಎಷ್ಟು ಮಟ್ಟಿಗಿದೆ ಅಂದರೆ 2.1 ಇರೋದನ್ನು ಕಾಣ್ಬೋದು. ನಿಯರ್ಲಿ 2.1 ಇದೆ. ಅಂದರೆ ಒಬ್ಬ ಮಹಿಳೆ ತನ್ನ ರಿಪ್ರೊಡಕ್ಟಿವ್ ಏಜಲ್ಲಿ ಎಷ್ಟು ಮಕ್ಕಳಿಗೆ ಜನ್ಮವನ್ನು ಕೊಡಬಹುದು. ಟೋಟಲ್ ಫರ್ಟಿಲಿಟಿ ರೇಟ್ 2.1 ಇದ್ದರೆ ಸ್ಟೇಬಲ್ ಪಾಪ್ಯುಲೇಷನ್ ಸೈಜನ್ನು ಮೇಂಟೈನ್ ಮಾಡ್ಬೋದು. ಅದೇ ಕಡಿಮೆ ಆಗ್ತಾ ಬಂದರೆ ಲಾಂಗ್ ಟರ್ಮಲ್ಲಿ ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸೌತ್ ಸ್ಟೇಟಲ್ಲಿರುವಂಥ ಒಂದು ಸಿಚುವೇಶನನ್ನು ನೋಡಿದಾಗ ಇಲ್ಲಿರುವಂಥ ಒಂದು ಫರ್ಟಿಲಿಟಿ ರೇಟ್ ರಿಪ್ಲೇಸ್ಮೆಂಟ್ ಲೆವೆಲ್ಗಿನೂ ಕಡಿಮೆ ಇದೆ. ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಸೇಮ್ ಕೈಂಡ್ ಆಫ್ ಪಾಪ್ಯುಲೇಷನನ್ನು ಮೇಂಟೈನ್ ಮಾಡುವಂಥ ಹಂತದಲ್ಲಿ ಎಷ್ಟು ಮಟ್ಟಿಗೆ ನಾವು ಬರ್ತ್ ರೇಟನ್ನು ಹೊಂದಬೇಕು ಅಂತ ನಾವು ರಿಪ್ಲೇಸ್ಮೆಂಟ್ ಲೆವೆಲಲ್ಲಿ ಐಡೆಂಟಿಫೈ ಮಾಡ್ತೇವೆ. ಈ ಒಂದು ರಿಪ್ಲೇಸ್ಮೆಂಟ್ ಲೆವೆಲ್ಗಿನೂ ಬಿಲೋ ಇರುವಂಥ ಫರ್ಟಿಲಿಟಿ ರೇಟನ್ನು ಸೌತ್ ಸ್ಟೇಟಲ್ಲಿ ಕಾಣ್ತಾ ಇದ್ದಾವೆ. ಕೇರಳವನ್ನು ಕಾಣ್ಬೋದು, ತಮಿಳುನಾಡು ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಕರ್ನಾಟಕದಲ್ಲಿ ಅದರಲ್ಲೂ ಅರ್ಬನ್ ಏರಿಯಾದಲ್ಲಿ ಈ ರೀತಿಯಂಥ ಸಿಚುವೇಶನನ್ನು ಕಾಣ್ತಾ ಇದ್ದಾವೆ. ಇದರಿಂದಾಗಿ ಏಜಿಂಗ್ ಪಾಪ್ಯುಲೇಷನ್ ಹೆಚ್ಚಾಗುತ್ತೆ, ಲೇಬರ್ ಶಾರ್ಟೇಜ್ ಆಗುತ್ತೆ, ಪೆನ್ಷನ್ಗಳ ಒಂದು ಬರ್ಡನ್ ಕೂಡ ಇನ್ಕ್ರೀಸ್ ಆಗುತ್ತೆ, ಹೆಲ್ತ್ ಎಕ್ಸ್ಪೆಂಡಿಚರು ಸಹ ಹೆಚ್ಚಾಗೋದನ್ನು ಕಾಣ್ಬೋದು. ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ತುಂಬ ಕಡಿಮೆ ಆಗ್ತಕ್ಕಂಥ ಸ್ಥಿತಿಗತಿನಲ್ಲಿ ಎಕನಾಮಿಕ್ ಗ್ರೋತನ್ನು ಸಹ ನಾವು ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಏಜಿಂಗ್ ಪಾಪ್ಯುಲೇಷನ್ ಇದ್ದಾಗ ಟ್ಯಾಕ್ಸ್ ಪೇಯರ್ಸ್ಗಳ ಒಂದು ಸಂಖ್ಯೆ ಕಡಿಮೆ ಆಗುತ್ತೆ, ಸೋಷಿಯಲ್ ವೆಲ್ಫೇರ್ ಬರ್ಡನ್ ಹೆಚ್ಚಾಗುತ್ತೆ, ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂಥ ಒಂದು ಡಿಮ್ಯಾಂಡ್ ಕೂಡ ಹೆಚ್ಚಾಗುತ್ತಾ ಹೋಗುತ್ತೆ. ಯುವ ಜನಸಂಖ್ಯೆ ಹೆಚ್ಚಿದ್ರೆ ನಮ್ಮ ಒಂದು ಆರ್ಥಿಕತೆಗೆ ಬೆನಿಫಿಟ್ ಇದೆ ಅನ್ನೋದನ್ನು ಹೇಳ್ಬೋದು. ಹಾಗಾಗಿ ಸರ್ಕಾರ ಒಂದು ಅಪಾರ್ಚುನಿಟಿ ಒದಗಿಸ್ತಾ ಇದೆ. ಅದರಲ್ಲೂ ಆಂಧ್ರ ಪ್ರದೇಶ್ ಇನ್ವೆಸ್ಟ್ಮೆಂಟ್ ಮಾಡೆಲ್ಸನ್ನು ತೆಗೆದುಕೊಂಡು ಬರೋದ್ರ ಮುಖಾಂತರ, ಹೊಸದಾಗಿ ಇಂಡಸ್ಟ್ರೀಸ್ಗಳನ್ನು ಡೆವಲಪ್ ಮಾಡೋದ್ರ ಮುಖಾಂತರ ಫ್ಯೂಚರ್ ಡೇಸ್ ನಡೆಯಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಷನನ್ನು ಸ್ಟೇಟಲ್ಲೇ ಮಾಡಬೇಕು. ಇದರಿಂದ ಮೈಗ್ರೇಷನು ಸಹ ತಡೆಗಟ್ಟಬಹುದು. ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂಥ ಇನಿಷಿಯೇಟಿವನ್ನು ಇಲ್ಲಿ ತೆಗೆದುಕೊಂಡಿದ್ದಾರೆ. ಈ ಮೊದಲು ಭಾರತದಲ್ಲಿ ಹಮ್ದೋ ಹಮಾರೆ ದೋ ಅನ್ನುವಂಥ ಒಂದು ಅಪ್ರೋಚ್ ಇತ್ತು. ಫ್ಯಾಮಿಲಿ ಪ್ಲಾನಿಂಗ್ಗೆ ಸಂಬಂಧಪಟ್ಟಂತೆ ನಾವು ಡಿಸ್ಕಸನ್ನು ಮಾಡ್ತಾ ಇದ್ವಿ. ಸ್ಟೆರಿಲೈಸೇಷನ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂಥ ಇನಿಷಿಯೇಟಿವ್ಸ್ಗಳಿತ್ತು ಪಾಪ್ಯುಲೇಷನ್ ಗ್ರೋತನ್ನು ರೆಡ್ಯೂಸ್ ಮಾಡ್ತಕ್ಕಂಥ ಹಂತದಲ್ಲಿ. ಬಟ್ ಪ್ರಸ್ತುತವಾಗಿರುವಂಥ ಸಿಚುವೇಶನ್ಸ್ಗಳು ಸ್ಟೇಟ್ಗಳು ಒಂದು ಪಾಪ್ಯುಲೇಷನ್ ಗ್ರೋತನ್ನು ಬ್ಯಾಲೆನ್ಸ್ ಮಾಡಬೇಕಾಗಿದೆ. ವರ್ಕ್ ಫೋರ್ಸ್ ಸಸ್ಟೈನಿಂಗ್ ಲೆವೆಲಲ್ಲಿ ಇರಬೇಕು. ಅದರಲ್ಲೂ ಎಕನಾಮಿಕ್ ಕಾಂಪಿಟೇಟಿವ್ನೆಸ್ಸನ್ನು ತೆಗೆದುಕೊಂಡು ಬರಬೇಕು ಅಂತಂದರೆ ಪಾಪ್ಯುಲೇಷನ್ ಗ್ರೋತನ್ನು ಎನ್ಶೋರ್ ಮಾಡೋದು ಅತಿ ಅವಶ್ಯಕ. ಗ್ಲೋಬಲ್ ಲೆವೆಲಲ್ಲಿರುವಂಥ ಎಕ್ಸಾಂಪಲ್ನ ತೆಗೆದುಕೊಳ್ಳೋದಾದರೆ ಚೈಲ್ಡ್ ಬರ್ತ್ಗೆ ಸಂಬಂಧಪಟ್ಟಂತೆ ಜಪಾನ್ ಆಗಿರ್ಬೋದು, ಸೌತ್ ಕೊರಿಯಾ, ಚೈನಾ, ಇಟಲಿ ಎಲ್ಲ ರಾಷ್ಟ್ರಗಳು ಕೂಡ ಅಲ್ಟ್ರಾ ಲೋ ಫರ್ಟಿಲಿಟಿಯನ್ನು ಹೊಂದಿದೆ. ಏಜಿಂಗ್ ಪಾಪ್ಯುಲೇಷನ್ ಕ್ರೈಸಿಸನ್ನು ಫೇಸ್ ಮಾಡ್ತಾ ಇದ್ದಾವೆ. ಹಾಗಾಗಿ ಚೈಲ್ಡ್ ಬರ್ತನ್ನು ಈ ರಾಷ್ಟ್ರಗಳು ಕೂಡ ಎನ್ಕರೇಜ್ ಮಾಡ್ತಾ ಇದ್ದಾವೆ, ಇನ್ಸೆಂಟಿವ್ಸನ್ನು ಕೊಡ್ತಾ ಇದ್ದಾರೆ. ಸ್ಟೇಟಲ್ಲಿ ತೆಗೆದುಕೊಂಡು ಬಂದಿರುವಂಥ ಇನಿಷಿಯೇಟಿವ್ನ ಆಧಾರದ ಮೇಲೆ ಈ ಒಂದು ಇಶ್ಯೂನ ಕನೆಕ್ಟ್ ಮಾಡ್ಬೋದು. ಟೋಟಲ್ ಫರ್ಟಿಲಿಟಿ ರೇಟ್ಗೆ ಸಂಬಂಧಪಟ್ಟಂತೆ ಯಾವ ಸ್ಟೇಟಲ್ಲಿ ನಾವು ಹೆಚ್ಚಿನ TFR ಅನ್ನು ಕಾಣ್ತೇವೆ, ಯಾವ ಸ್ಟೇಟಲ್ಲಿ ಕಡಿಮೆ TFR ಅನ್ನು ಕಾಣ್ತೇವೆ, ಸ್ಟೇಟ್ ವೈಸ್ನ ಆಧಾರದ ಮೇಲೆ ಫ್ಯಾಕ್ಟ್ಸನ್ನು ಎಕ್ಸಾಮಲ್ಲಿ ಕೇಳಿರ್ತಾರೆ. ಟೋಟಲ್ ಫರ್ಟಿಲಿಟಿ ರೇಟ್ಗೆ ಸಂಬಂಧಪಟ್ಟಂತೆ ಹೈಯೆಸ್ಟ್ ಸ್ಟೇಟ್ ಯಾವುದಿದೆ, ಲೋಯೆಸ್ಟ್ ಸ್ಟೇಟ್ ಯಾವುದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಕೊಡಲಾಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಆರ್ ನಾಟ್ ಜನರಲಿ ಅಸೋಸಿಯೇಟೆಡ್ ವಿತ್ ಆನ್ ಏಜಿಂಗ್ ಪಾಪ್ಯುಲೇಷನ್?
ಆಪ್ಷನ್ ಎ ಇನ್ಕ್ರೀಸ್ಡ್ ಪೆನ್ಷನ್ ಬರ್ಡನ್, ಆಪ್ಷನ್ 2 ಎಕ್ಸ್ಪ್ಯಾನ್ಷನ್ ಆಫ್ ವರ್ಕಿಂಗ್ ಏಜ್ ಲೇಬರ್ ಫೋರ್ಸ್, ಆಪ್ಷನ್ 3 ಹೈಯರ್ ಹೆಲ್ತ್ ಕೇರ್ ಎಕ್ಸ್ಪೆಂಡಿಚರ್, ಆಪ್ಷನ್ 4 ಡಿಕ್ಲೈನ್ ಇನ್ ಡಿಪೆಂಡೆನ್ಸಿ ರೇಷೋ. ನಾಟ್ ಅಂತ ಕೇಳಿದರೆ ಸೊ ಇದರ ಆಧಾರದ ಮೇಲೆ ಆಯ್ಕೆಯನ್ನು ಚೂಸ್ ಮಾಡಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಕೂಡ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.